ಅದೇ ಕಾಲಕ್ಕೆ ಆ ಸಮಯದ ಈ ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಮತ್ತು ಜೆ ಎಸ್ ಪಟೇಲ್ ಅಂತವರಾಗಿರ್ಬೋದು, ಇವ್ರ ಜೊತೆಗೂ ಸಂಪರ್ಕ ಇದ್ದು. ಆದರೆ ಜೆ ಎಸ್ ಪಟೇಲ್ರಿಗೆ ಇವರಿಗೆ ಏನಪ್ಪ ಅಂದ್ರೆ ಒಂದು ವೈಚಾರಿಕವಾಗಿ ಭಿನ್ನ ಮತಗಳು, ಭಿನ್ನ ಅಭಿಪ್ರಾಯ ಇರ್ಬೋದು. ಅದೇನೋ ಆಗಲಿ, ಖಂಡ್ರೆ ಅವರು ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ರಾಜಕೀಯ ಮಾಡ್ತಾ ಬಂದಂಥವರು. ಜೊತೆಗೆ ಇವರು ಸಹ ಇವ್ರ ಮೇಲೂ ಸಹಿತ ಒಂದಿಷ್ಟು ಆರೋಪಗಳಿದ್ದಾವೆ, ತಮ್ಮ ಕುಟುಂಬ ಬೆಳೆಸಿದರು ಅನ್ನುವಂಥ ಆರೋಪಗಳು ಅವರ ಭಾಗದ ಜನ ಮಾಡ್ತಾ ಇರ್ತಾರೆ. ಯಾಕಂದರೆ ತಮ್ಮ ನಂತರ ತನ್ನ ಮಗ ನಂತರ ತನ್ನ ಮೊಮ್ಮಗ ಇವತ್ತು ರಾಜಕೀಯದಲ್ಲಿರೋದು ಗಮನಿಸಿದಾಗ ಈ ಟೀಕೆ ಅಂತ ಬರೋದು ಸಹಜ. ಆದರೆ ಸಹಜದ ಅವ್ರಲ್ಲಿ ಯೋಗ್ಯತೆ ಇದ್ರೆ ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಪ್ರಶ್ನೆನೂ ಅದೇ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿತ್ತು. ಜನ ಅದಕ್ಕಿಂತ ಹೇಳ್ತಾರೋ ಆ ರೀತಿ ಹೋಗುವಂಥದ್ದು. ಒಟ್ಟಾರೆಯಾಗಿ ಜನಮನವನ್ನು ಗೆಲ್ಲುವಲ್ಲೇ, ಅದರಲ್ಲೂ ಬಸವಣ್ಣವ್ರ ವಿಚಾರಗಳನ್ನು ಬೆಳೆಸೋದ್ರಲ್ಲೇ, ಜೊತೆಗೆ ವೀರಶೈವರನ್ನು ಒಂದುಗೂಡಿಸುವಲ್ಲೇ ಸದಾ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದ್ದಂಥ ಭೀಮಣ್ಣ ಖಂಡ್ರೆ ಅವರು ಸ್ವಲ್ಪ ಕೆಲವೊಮ್ಮೆ ಅತಿರೇಕವಾಗಿ ಧರ್ಮದ ಬಗ್ಗೆ ಮಾತಾಡಿರ್ಬೋದು, ಆಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು. ಅವೇನು ತಪ್ಪಂತಲ್ಲ. ತಮ್ಮ ರಾಜಕೀಯ ಅಸ್ತಿತ್ವ, ಸಾಮಾಜಿಕ ಅಸ್ತಿತ್ವ, ಆರ್ಥಿಕವಾಗಿ ಕೆಲವೊಂದಿಷ್ಟು ಅನುಕೂಲಗಳು ಆಗಲಿ ಅನ್ನೋ ದೃಷ್ಟಿಕೊಂಡು ಅವರ ಬೆಳೆದು ಬಂದವರಾಗಿದ್ದಾರೆ. ಇವತ್ತು ಅವ್ರು ನಮ್ಮ ನಡಕಿಲ್ಲ. 3 ವರ್ಷಗಳ ಸುದೀರ್ಘ ಜೀವನ ಮಾಡಿ, ಅನೇಕರೊಂದಿಗೆ ಗೆಳೆತನ ಮಾಡಿ, ಅನೇಕರು ಈಗಾಗಲೇ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಜನ. ಮತ್ತು ಇನ್ನೊಂದು ಮುಪ್ಪಾವಸ್ಥೆ ಏನಾಗ್ತದಪ್ಪ ಅಂತಂದ್ರೆ ಸಹಜದ ಹಿಂದಿನ ದಿನಗಳು ಭಾಳ ಕಾಡ್ತಿರ್ತಾವೆ ನೆನಪುಗಳು. ನಮ್ಮ ಜೊತೆಗಾರರು ಓದಿದ್ದು ಮಾಡಿದ್ದು. ನಾನು ಇವತ್ತು ನಿಮ್ಗೆ ಕುಶಲ ಸಂಘ ಬಗ್ಗೆ ಹೇಳಿದ್ದೀನಿ, ನಾನು ನಿಮ್ಮ ಜೊತೆ ಚರ್ಚೆ